ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರು. ಆದ್ಮೇಲೆ BDCC ಬ್ಯಾಂಕಿನ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ. ಈಗಂತೂ ಎರಡು ಬರಗಳ ಮಧ್ಯದಲ್ಲಿ ಪೂರ್ಣ ಪ್ರಮಾಣದ ಒಂದು ಅಂತಿಮ ಹಂತದ ತಿಕ್ಕಾಟ, ಹೋರಾಟ, ಗೆಲುವಿನ ಹಠ ನಿಶ್ಚಿತವಾಗಿ ನಡೆದ ಅನ್ನೋದು ಎರಡು ಮಾತಿಲ್ಲ. ಈ ಒಂದು MLA MP ಗಳ ಎಲೆಕ್ಷನ್ದಲ್ಲೇ ಸಹಜವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಜಾರಕಿಹೊಳಿ ಕುಟುಂಬದವರು ಒಂದು ಹಿಡಿತವನ್ನು ಸಾಧಿಸಿದ್ದಾರೆ. ಅದ್ರ ಗೆಲ್ತಾ ಇದ್ದಾರೆ ಅನ್ನೋದು ಸತ್ಯ. ಆದರೆ ಸಹಕಾರ ಕ್ಷೇತ್ರದಲ್ಲೇ ಅವರು ಕೆಲಸ ಮಾಡಿದಾರೋ ಮಾಡಿಲ್ಲವೋ ಅದು ಬೇರೆ ವಿಷಯ. ಮಾಡಿದ್ದಾರೆ ಅನ್ನೋದು ಅವ್ರು ಹೇಳ್ತಾರೆ, ಮಾಡಿಲ್ಲ ಅಂತ ಇವ್ರು ಹೇಳ್ತಾರೆ. ಅವ್ರ ಮಧ್ಯದಲ್ಲಿ ಮಾತು ಬಿಡೋನಲ್ಲಿ ಜನಸಾಮಾನ್ಯರು ಏನು ಮಾತಾಡ್ತಾ ಇದ್ದಾರೆ, ಜನಸಾಮಾನ್ಯರಲ್ಲಿ ಇವ್ರ ಬಗ್ಗೆ ಏನದ ಅಂತೇಳಿ. ಆದರೆ ಒಂದು ಮಾತ್ರ ಸತ್ಯ, ಸಹಕಾರ ಕ್ಷೇತ್ರದಲ್ಲಿ ಪೂರ್ಣ ತಮ್ಮ ಹಿಡಿತವನ್ನು ಸಾಧಿಸಬೇಕು ಅನ್ನೋದು ಎರಡೂ ಗುಂಪುಗಳ ಮಧ್ಯದಲ್ಲಿ ಇದ್ದಂಥ ಒಂದು ದೊಡ್ಡ ಮೇನ್ ರೀಸನ್, ಕಾರಣ. ಯಾಕಂದರೆ ಜಾರಕಿಹೊಳಿ ಮತ್ತು ಜೊಲ್ಲೆಯವರಂತೂ ಕತ್ತಿ ಕುಟುಂಬದ ವಿರುದ್ಧ ಈ ಒಂದು ಚಿಕ್ಕೋಡಿ ಭಾಗದಲ್ಲಿ ತಮ್ಮ ಹಿಡಿತವನ್ನು ಸಾಧಿಸುವಲ್ಲಿ ವಿಫಲರಾಗಿದ್ದರು. ಅಂಥ ಸಂದರ್ಭದಲ್ಲಿ ಚಿಕ್ಕೋಡಿ ಭಾಗಕ್ಕೆ ಬಂದಂಥ ಸತೀಶ್ ಮತ್ತು ಅವರ ಮಗಳ ಗೆಲುವಿನೊಂದಿಗೆ ಅವ್ರು ಸೋತಿರ್ಬೋದು ಜೊಲ್ಲೆಯವರು. ಬಟ್ ಒಬ್ಬರು ಹೊಸ ಮಿತ್ರರು ಸಿಕ್ಕಾಕೊಂಡು ಅವ್ರನ್ನ ಹಿಡಿತ ತೆಗೆದುಕೊಂಡು ಅಥವಾ ಅವ್ರ ಹಿಡಿತಲ್ಲಿ ಇವ್ರು ಸಿಕ್ಕೊಂಡಿದ್ದಾರೆ ಗೊತ್ತಿಲ್ಲ, ಇಬ್ಬರು ಕೂಡಿಕೊಂಡು ಈ ಒಂದು ಪೂರ್ಣ ಪ್ರಮಾಣದಲ್ಲಿ ಬೆಳಗಾವಿ ಜಿಲ್ಲೆ ಹಿಡಿತವನ್ನು ಸಾಧಿಸಬೇಕು. ಅದು ಸಹಕಾರ ರಂಗದಲ್ಲ. ಯಾಕಂದರೆ ಈ ಒಂದು ಗೋಕಾಕ್ ಭಾಗದಲ್ಲಿ ಆಗಿರ್ಬೋದು, ಇನ್ನುಳಿದ ಭಾಗಗಳಲ್ಲಿ ಆಗಿರ್ಬೋದು, ವಿಶೇಷವಾಗಿ ಜಾರಕಿಹೊಳಿ ಸಹೋದರರು ತಮ್ಮ ಹಿಡಿತವನ್ನು ಸಾಧಿಸಿದ್ದಾರೆ. ಅದೇ ಕಾಲಕ್ಕೆ ಹುಕ್ಕೇರಿ ಕ್ಷೇತ್ರ ಅಥವಾ ಚಿಕ್ಕೋಡಿ ಕ್ಷೇತ್ರದಲ್ಲೇ ಕತ್ತಿಯವರು ಒಂದು ಸ್ವಲ್ಪ ಹಿಡಿತವನ್ನು ಹೆಚ್ಚಿಗೆ ಸಾಧಿಸಿದ್ದಾರೆ ಸಹಕಾರ ರಂಗದಲ್ಲೇ. ಆದರೆ ಇವತ್ತು ಇಬ್ಬರು ನಡುವೆ ಒಂದು ಫೈನಲ್ ಒಂದು ಹಂತಕ್ಕೆ ಬಂದಿರ್ತದೆ ಇವತ್ತು. ಮತ್ತು ಒಂದು ಕಡೆಗೆ ಇಡೀ ಜಿಲ್ಲೆಯಿಂದ ರಾಜ್ಯತಂಬ ವ್ಯಾಪಿಸಬೇಕು ಅನ್ನುವಂಥ ಹಠ, ಹಂಬಲ, ಮಹತ್ವಾಕಾಂಕ್ಷೆ ಜಾರಕಿಹೊಳಿ ಅವ್ರದ್ದಾದ್ರೆ, ಇನ್ನೊಂದು ಕಡೆ ಇವ್ರದ್ದು ಇಲ್ಲ, ಈ ಸಲ ನಮ್ಮದು ಅಳಿವುಳಿನ ಪ್ರಶ್ನೆ ನಾವು ಉಳಿಸ್ಕೊಳ್ಳೇಬೇಕು ಹುಕ್ಕೇರಿಯನ್ನು ಅಂತೇಳಿ. ಈಗಾಗಲೇ ಜಾರಕಿಹೊಳಿ ಅವರು ಯಾವುದೋ ಕಾರಣದಿಂದ ಆಗಿರ್ಬೋದು, ನಿರ್ದೇಶಕ ಹಿಡಿದು ಸಾಧಿಸಿದ್ರಿಂದ ಆಗಿರ್ಬೋದು, ಹಿರಾಸೆಗಳನ್ನು ಕಸ್ಕೊಂಡಿರ್ಬೋದು, ಇಲ್ಲಂತಲ್ಲ. ಅದೇ ಕಾಲಕ್ಕೆ ಕಸ್ಕೊಂಡಿರ್ಬೋದು ಅಥವಾ ಗೆದ್ದಿರ್ಬೋದು, ಮನವೊಲಿಸಿರ್ಬೋದು. ಆದರೆ ಇಲ್ಲೇ ಹುಕ್ಕೇರಿಯಲ್ಲೂ ಅಷ್ಟು ಪರಿಸ್ಥಿತಿ. ಇಲ್ಲಿ ಹೋದಂಥ ನಿರ್ದೇಶಕರು ಹೋಗಿದ್ದಾರೆ. ಆದರೆ ಈ ಸಲ ಇಲೆಕ್ಷನ್ ಆಗ್ತಾಯಿದೆ. ಅದಕ್ಕೆ ಭಾಳ ಡಿಫ್ರೆನ್ಸ್ ಅದ. ಯಾಕಪ್ಪ ಅಂದರೆ ನಿರ್ದೇಶಕರು ಹೇಳಿದ್ರೆ ಸತ್ಯ ಅಂತಲ್ಲ. ಈ ಸಲ ಆರಿಸುವಂಥ ನಿರ್ದೇಶಕ ಮುಂದೆ ಸಲ ಸೊಲ್ಲಬಹುದು, ಆ ಮಾತು ಬೇರೆ. ಆದರೆ ಈಗ ನಡೆಯುತ್ತಿರುವಂಥದ್ದು ರಿಯಲ್ ಟೆಸ್ಟ್. ಅದಕ್ಕಾಗಿ ಹುಕ್ಕೇರಿ ಮಾತ್ರ ಈಗ ಬಂದುಬಿಟ್ಟಾರೆ. ಹುಕ್ಕೇರಿ ಬಂದಿದ್ದರಿಂದಾಗಿ ಹುಕ್ಕೇರಿ ಗೆಲ್ಲವ್ರು ಯಾರು? ಮತ್ತು ಈಗಾಗಲೇ ಹುಕ್ಕೇರಿ ತಾಲೂಕಿನ ತುಂಬ ಕತ್ತಿ ಮತ್ತು AB ಪಾಟೀಲ್ ಒಂದಾಗಿದ್ದರಿಂದಾಗಿ ಅವರ ಬಲ ಜೋರಾಗಿ, ಅವ್ರ ಪರ ಗಾಳಿ ಜೋರು ಬಿಸಿಲಾಗ್ತದೆ ಅಂತೇಳಿ ಅಲ್ಲಿ ಸ್ಥಾನಿಕರ ಮಾತುಕತೆ. ಎದ್ದ ತಕ್ಷಣ ಅದೇ ಚರ್ಚೆ. ಪ್ರತಿಯೊಂದು ಹಳ್ಳಿಯಲ್ಲಿ ಯಾರಪ್ಪ ಇವತ್ತು ಬಂದಿದ್ದರು, ಈ ಒಂದು ಜಾರಕಿಹೊಳಿ ಅವರ ಬಣದವ್ರು ಬಂದಿದ್ರ ಅಥವಾ ಇನ್ನೊಂದು ಕಡೆ ಈ ಕತ್ತಿ ಬಣದವ್ರು ಬಂದಿರ ಅನ್ನುವಂಥ ಚರ್ಚೆ. ಇನ್ನು ಕೆಲವೊಂದು ಕೋಡ್ ವರ್ಡು ಇಟ್ಕೊಂಡಿದ್ದಾರೆ, ಕಂಪ್ನಿ ಅಂತೇಳಿ ಕರಿತಾ ಇದ್ದಾರೆ ಅಂತ ಅದು ಸುದ್ದಿಗಳಿದ್ದಾವೆ. ವಿಶೇಷವಾಗಿ ಕಂಪ್ನಿ ಅನ್ನೋದು ಸಾಮಾನ್ಯವಾಗಿ ಎಲ್ಲರೂ ಕಾಮೆಂಟ್ ಮಾಡುವಂಥದ್ದು ಒಂದು ಕಡೆ ಜೋಕು ಇರ್ತದೆ, ಇನ್ನೊಂದು ಕಡೆ ಒಂದು ರೀತಿ ಏನಪ್ಪ ಅಂದರೆ ಕೋಡ್ ಆಗಿ ಮಾತಾಡುವಂಥ ಒಂದು ಅಭಿಪ್ರಾಯ ಇರ್ತದೆ. ಅದೇನೂ ಇರಲಿ, ಇದರ ಬಗ್ಗೆನೇ ಚರ್ಚೆ. ಅದರಲ್ಲೂ ಇನ್ನು ಕೆಲವೊಂದು ಹಳ್ಳಿಗಳಲ್ಲಂತೂ ಪೂರ್ಣ ಪ್ರಮಾಣದಲ್ಲಿ ಕತ್ತಿ ಮತ್ತು AB ಪಾಟೀಲ್ ಪರವಾಗಿ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ ಅನ್ನೋಂಥ ಸುದ್ದಿಗಳು. ನಾವು ಅವ್ರನ್ನೇ ಆರಿಸ್ತೀವಿ, ಅವರೇ ನಮ್ಮ ನಾಯಕರು, ಉಳಿದವರಲ್ಲ, ಯಾರು ಬಂದರೂ ಒಪ್ಪುವುದಿಲ್ಲ ಅನ್ನುವಂಥ ಅಲ್ಲಿ ಸ್ಥಾನಿಕರು ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈಗ ನಿಮ್ಗೆ ಗೊತ್ತಿರ್ಬೋದು, 91 ಸ್ಥಾನಗಳಲ್ಲಿ ಹೆಚ್ಚು ಕಡಿಮೆ ಇವರು ಜಾರಕಿಹೊಳಿ ಅವರು 58 ಜನ ನಮ್ಮ ಕಡೆ ಇದ್ದಾರೆ ಅಂತ ಇವ್ರು ಹೇಳ್ತಾರೆ. ಇವರು 68 ಜನ ನಮ್ಮ ಕಡೆ ಇದ್ದಾರೆ ಅಂತ ಇವ್ರು ಮಾತಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಬ್ಬರು ಅಲ್ಲಿಯ ಏನಪ್ಪ ಅಂತ PKPS ಸದಸ್ಯನ ಕರ್ಕೊಂಡು ಅವ್ರು ತಮ್ಮ ಕಡೆ ಸೆಳೆಯುವಂಥ ಪ್ರಯತ್ನ ಮಾಡೋದು, ನಿರ್ದೇಶಕ ತೆಗೆದುಕೊಂಡು ತಮ್ಮ ಕಡೆ ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇಬ್ಬರೂ ಸಾಧಿಸ್ತಾ ಇದ್ದಾರೆ. ಅಂದರೆ ಏನೋ ಆಗ್ತದೆ ಹುಕ್ಕೇರಿಯಲ್ಲಿ ಅಂತ, ಇನ್ನದು ಇಲೆಕ್ಷನ್ ಆದಾಗ ಗೊತ್ತಾಗುವಂಥದ್ದು. ಏನೋ ಆಗಲಿ, ಆದರೆ ಈಗಿನಲ್ಲಿ ವಾತಾವರಣ ನೋಡಿರಿ ಹುಕ್ಕೇರಿ ಕ್ಷೇತ್ರದಲ್ಲ, ಮೋಸ್ಟ್ಲಿ ವಿದ್ಯುತ್ ಏನು ಸಂಘ ಅದ, ಆ ಸಂಘ ಮೋಸ್ಟ್ಲಿ ಕತ್ತಿಯವ್ರು ಕೈ ಬಿಟ್ಟು ಹೋಗ್ಲಿಕ್ಕಿಲ್ಲ ಅನ್ನುವಂಥ ಒಂದು ಮಾತು ಭಾಳ ಜೋರಾಗಿ ಕೇಳ್ತಾ ಇದೆ. ಯಾಕಂದರೆ ಕತ್ತಿಯವ್ರು ಒಬ್ಬರಾಗಿದ್ದರೆ ಎಸ್ ಅನ್ಬೋದಾಗಿತ್ತು ಜಾರಕಿಹೊಳಿ ಅವ್ರು ಗೆದ್ದರು ಅಂತೇಳಿ. ಬಟ್ ಈಗ ಏನಾಗ್ಯದಪ್ಪ ಅಂದ್ರೆ AB ಪಾಟೀಲ್ ಬಗ್ಗೆ ನಮ್ಮ ಸತೀಶ್ ಅವರಾಗಿರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು ಸಾಫ್ಟ್ ಕಾರ್ನರಾಗಿ ಮಾತಾಡ್ತಿರ್ಬೋದು. ಆದರೆ ಅವರಲ್ಲಿ ಯಾವುದು ಅಂತ ಹೇಳ್ಕೊಳ್ಳೋಂಥ ನಾಯಕತ್ವ ಇವತ್ತಿಲ್ಲ, ಹಿಂದಿತ್ತು ಅನ್ನುವಂಥ ಮಾತು ಮಾತಾಡ್ತಿರ್ಬೋದು. ಆದರೆ ಅಲ್ಲಿ ಜನ AB ಪಾಟೀಲ್ ಬಗ್ಗೆ ಹುಕ್ಕೇರಿಯಲ್ಲಿ ಒಂದು ಗೌರವಾನ್ವಿತವಾದಂಥ ಹೆಸರಿದೆ. ಕತ್ತಿಯವ್ರ ಬಗ್ಗೆ ಟೀಕೆಗಳಿದ್ದಾವೆ, ಇಲ್ಲಂತಲ್ಲ. ಕತ್ತಿಯವ್ರು ಟೀಕೆ ಮಾಡ್ತಾ ಇದ್ದಾರೆ, ಅವರಿಂದ ಸಾಕಷ್ಟು ತೊಂದರೆ ಆಗಿದೆ ಅಂತ ಅನುಭವಿಸೋರು ಹೇಳ್ತಾ ಇರ್ತಾರೆ. ಯಾವುದೋ ಕಾರಣಕ್ಕಾಗಿರ್ಬೋದು ತೊಂದರೆ ಒಂದು ರೀತಿ ಆಗಿರೋದಿಲ್ಲ, ವಿರೋಧಕ್ಕಾಗಿರೋ ತೊಂದರೆ ಆಗಿರ್ತದೆ, ಮತ್ತೊಂದು ಆಗಿರ್ತದೆ. ಮತ್ತೊಂದು ರೀತಿ ಏನಪ್ಪ ಅಂದರೆ ಕತ್ತಿಯವರು ಒಂದು ರೀತಿ ಡಾಮಿನೆನ್ಸಿ ಮನೋವೃತ್ತಿ, ಅವರು ನಾವು ಹೇಳಿದಂಗೆ ನಡಿಬೇಕು ಅನ್ನೋಂಥ ಹಠದವ್ರು. ಹೀಗಾಗಿ ಅವ್ರ ಬಗ್ಗೆ ಒಂದು ಸ್ವಲ್ಪ
ಅಪಸ್ವರ ಅಲ್ಲಿ ಇದ್ದಿದ್ದನ್ನು ಸುಳ್ಳಲ್ಲ. ಆದರೆ ಎ ಬಿ ಪಾಟೀಲ್ ಜೊತೆಗೂಡಿದ್ದರಿಂದ ಎ ಬಿ ಪಾಟೀಲ್ ಅವ್ರು ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಜನರಿಗೆ, ಇಲ್ಲ ನಾಳೆ ದಿನಪ್ಪ ಈ ಸಲ ಅವ್ರ ಜೊತೆಗೆ ಅವ್ರಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಏನೋ ಹುಂಬತನ ಮಾಡಿರ್ಬೋದು ಅವರು, ಅದು ಭ್ರಷ್ಟರಲ್ಲ ಅನ್ನೋಂಗೆ ಅವ್ರು ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ತುಡುಗರಿಗೆ ಬ್ಯಾಂಕ್ ಕೊಡಬೇಡ್ರಿ ಅಂತ ಹೇಳ್ತವ್ರು. ಅದಕ್ಕೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಕೌಂಟ್ರ್ ಕೊಟ್ಟರು, ಸತೀಶ್ ಅವ್ರ ಕೌಂಟ್ರ್ ಕೊಟ್ಟರು, ಯಾರು ರೀ ಅವ್ರು ತುಡುಗರು ಹೇಳ್ರಿ ತೋರಿಸ್ರಿ ಅಂತ ಬೆನ್ನು ಹತ್ತಿದ್ರು. ಅದು ನಡೆದೇನು ಏನಾಗ್ತದೆ ನೋಡೋಣ, ಯಾರು ತುಡುಗರು ಯಾರು ರಾಕ್ಷಸರು. ಯಾಕಂದರೆ ಅದಕ್ಕೆ ರಾಕ್ಷಸರು ಅಂತ ನಮ್ಮ ಇವರು ಪದಪ್ರಯೋಗ ಮಾಡಿದರು ಸತೀಶ್ ಅವರು. ಅದಕ್ಕೆ ಅವ್ರು ರಾಕ್ಷಸರು ಯಾರಪ್ಪ ಹಂಗಾದ್ರೆ 600 ಕೋಟಿ ಸಾಲ ಅದಂದ್ರೆ ಅಲ್ಲೇ ಅದು ಸಾಲ, ನಾವು ಹಳೆ ಬೀದಾಗ ಹೋಗೋರೆಲ್ಲ ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ, ಅಲ್ಲಿ ಜಿ ಬಿ ಒಳಗೆ ಕೊಟ್ಟು ಉತ್ತರ ಅದಕ್ಕೆಲ್ಲ ಅಂಥೇಳಿ ಕತ್ತಿ ಅವ್ರು ಜಾರ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಆ ವಿಷಯಕ್ಕೆ ಬಂದಾಗ ಆದಷ್ಟು ತಾವು ಪ್ರಾಮಾಣಿಕರ ಬಂದು ಹೇಳ್ಕೊಳ್ಳೋಂಥ ಇದಿಗಾರಿಗೆ ತೋರಿಸ್ತಾ ಇದ್ದಾರೆ. ಆದರೆ ಅದಕ್ಕೆ ಸುಮ್ಮನೆ ಕೊಡ್ತಾ ಇಲ್ಲ ನಮ್ಮ ಸತೀಶ್ ಅವರು. ಆದರೂ ಇಲ್ಲ ಅಲ್ಲಿ ತೋರಿಸಪ್ಪ ಇಲ್ಲದ ಕೇಳು ಹಕ್ಕದ ನಮಗೆ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಹೌದು, ಪ್ರಜಾಪ್ರಭುತ್ವದಲ್ಲೇ ಒಂದು ಸಹಕಾರ ರಂಗದಲ್ಲೇ ಕೇಳುವಂಥ ಹಕ್ಕು ಎಲ್ಲರಿಗೂ ಅದು. ಇಲ್ಲಪ್ಪ ನಾವು ತೋರಿಸ ಹದಿ ಬೀಜಂತ ಇಲ್ಲ ಅನ್ಲಿಕ್ಕೆ ಬರೋದಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ಸ್ವಂತ ಮಾಲಿಕೆ ಆಸ್ತಿ ಅಲ್ಲ, ಮಾಲಿಕೆ ಆಸ್ತಿ ಇದ್ರು ಸಹಿತ ವ್ಯವಹಾರ ಮಾಡಬಹುದು. ಅದ್ರ ವಿವರಣೆಯನ್ನು ನಮ್ಮ IT ಟೆಂಡನ್ಸ್ ಇನ್ನುಳಿದ ಕಡೆ ನಾವು ತೋರಿಸ್ಬೇಕಾಗುತ್ತವೆ. ಕರ ಕಟ್ಟುವಲ್ಲಿ ಇಲ್ಲೂ ರಿಸ್ಟ್ರಿಕ್ಷನ್ ಇದ್ದಾವೆ. ಇಲ್ಲಿ ಯಾರು ಡಿಕ್ಟೇಟರ್ ಆಗುವಂಥದ್ದು ತನ್ನ ಮನಸ್ಸು ತಕ್ಕ ಮಾಡುವಂಥದ್ದು ಇಲ್ಲ. ಅದಕ್ಕಾಗಿ ಅವ್ರು ಪ್ರಶ್ನೆ ಮಾಡಿದ್ದಾರೆ, ಅದಕ್ಕೆ ಉತ್ತರ ಕೊಡಬೇಕಾಯ್ತು. ಧರ್ಮ ಕರ್ಮ ಅದಕ್ಕೆ ಡಾಕ್ಯುಮೆಂಟ್ ಬಿಡುಗಡೆ ಮಾಡಿ ಏನು ತಪ್ಪ ಅದ್ರೊಳಗೆ ಸತೀಶ್ ಅವ್ರ ಕೇಳೋದ್ರೊಳಗೆ. ಅಂದರೆ ಇದರ ಅರ್ಥ ಯಾರಾದರೂ ಅಷ್ಟೇ, ಕತ್ತಿ ಅವ್ರದ್ದಾಗಿರ್ಬೋದು, ಸತೀಶ್ ಅವ್ರದ್ದಾಗಿರ್ಬೋದು, ಸತೀಶ್ ಅವರ ಆಡಳಿತದಲ್ಲಿ ಸಾಕಷ್ಟು ಸಂಸ್ಥೆಗಳಿದ್ದಾವೆ, ಅದ್ರ ಬಗ್ಗೆ ಅವರು ಕೇಳಿ ಏನು ಬೇಡ ಅಂತ ಯಾರು ಹೇಳಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ಕೈಯಲ್ಲಿ ಅನೇಕ ಸಂಸ್ಥೆಗಳಿದ್ದಾವೆ, ಅದ್ರ ಬಗ್ಗೆ ಅವ್ರು ಕೇಳಿ. ಅವ್ರು ಇಲ್ಲ ಅಂದಾಗ ಮಾತಪ್ಪ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಮಾತಾಡ್ತಾ ಇರ್ತಾರೆ, ಅವರು ಮಾತಾಡ್ತಾರೆ ಕತ್ತಿ ಅವರು, ಅಲ್ಲಿ ಪೂರ ದೇವಳೆ ಎಬ್ಸಿದಾರಲ್ರಿ ಮಾತಾಡಿ ಅಂಥೇಳಿ. ಅದಕ್ಕೆ ಅವ್ರು ಬೇಕಾದ್ರೆ ಕೇಳಿ ಅವ್ರಿಗೆ ಪಾಪ ಅವ್ರು ಕ್ಲಿಯರ್ ಇದ್ದವ್ರಿಗೆ ಡಾಕ್ಯುಮೆಂಟ್ಸ್ ಕೊಡ್ತಾರೆ ಅವರು. ಬಾಲಚಂದ್ರ ಜಾರಕಿಹೊಳಿ ಇಲ್ಲ ಅಂತ ಹೇಳೋ ಪ್ರಶ್ನೆ ಇಲ್ಲ. ಯಾಕಂದ್ರೆ ಇನ್ನೊಬ್ರು ನಾವು ಪ್ರಶ್ನೆ ಮಾಡೋದು, ಅವ್ರು ಎದುರಾಗಿ ನಮ್ಗೆ ಪ್ರಶ್ನೆ ಮಾಡಿದಾಗ ಉತ್ತರ ಇಬ್ಬರು ಕೊಡಬೇಕಾಗ್ತದೆ. ಇದೇ ಸವಾಲು. ಮತ್ತು ಇದು ಪ್ರಜಾಪ್ರಭುತ್ವದ ಸೌಂದರ್ಯ. ಇಲ್ಲ ನಾವು ನಮ್ಮನ್ನೇ ಕೇಳಿದ್ರಿ ನಿಮ್ಮನ್ನೇ ಬಿಟ್ರಿ ಏನೋ ಪ್ರಶ್ನೆ ಇಲ್ಲ. ಕೇಳಿದಾಗ ಉತ್ತರಿಸ್ಬೇಕಾದ ಧರ್ಮ ಕರ್ಮ, ಧರ್ಮದ ನೆಲೆಯಲ್ಲೂ ಅದ, ಕರ್ಮದ ನೆಲೆಯಲ್ಲೂ ಅದ, ಕಾನೂನು ಪ್ರಕಾರ ಅದ. ಅಂದರೆ ಇದರ ಅರ್ಥ ನಾನು ಹೇಳೋದು ಇಷ್ಟೇ ಸಂದರ್ಭದಲ್ಲಿ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಅದ್ರ ಬಗ್ಗೆ ಸಾಕಷ್ಟು ಆರೋಪಗಳು ಹಿಂದೆ ಕೇಳಿದ್ವಿ ನಾವು. ಇದು ನಮ್ಮ ಗಡಾದವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಕಲ್ಲೊಳ್ಳಿ ಅನೇಕ ನಾಯಕರಾಗಿರ್ಬೋದು ಪ್ರಶ್ನೆ ಮಾಡಿದ್ದಾರೆ ಆ ಸಂದರ್ಭದಲ್ಲೇ. ಆ ಸಂದರ್ಭದಲ್ಲೂ ಬಾಲಚಂದ್ರ ಜಾರಕಿಹೊಳಿ ಏನೋ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ರು, ಕೆಲವು ಮೌನ ಆದರು. ಇವತ್ತು ಅವರು ಕೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಬ್ಬರು ಕೊಡಬೇಕಾಗಿ, ಅವರು ಹಿರಾ ಶುಗರ್ದು 600 ಕೋಟಿ ಕೊಡಬೇಕು, ಇವರು ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಇವರು ಕೊಡಬೇಕು. ಯಾಕಂತಂದ್ರೆ ನಡೆದ ಗಂಟೆ ಸುಳ್ಳು ಕರೆನೋ ಇಬ್ಬರು ಆರೋಪ ಮಾಡ್ತಾ ಇದ್ದಾರೆ. ಇನ್ನೂ ಅಪರಾಧದ ಯಾರಾಗಿಲ್ಲ. ಅದು ಆಗಬೇಕಾದ್ರೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಮೇಲೆ ಆಗುವಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ಇದು ಈ ಒಂದು ಕಥನ ಏನಾಗಿಬಿಟ್ಟಿದಪ್ಪ ಅಂತಂದ್ರೆ ಈ ಎರಡೂ ಕುಟುಂಬಗಳ ಮಧ್ಯದ ವೈಯಕ್ತಿಕ ಜಗಳೇನೋ ಅನ್ನುವಂಥ ಮಟ್ಟದಲ್ಲೇ ಅದರಲ್ಲೂ ಹುಕ್ಕೇರಿ ಜನ ವಿಶೇಷವಾಗಿ ಕತ್ತಿ ಮತ್ತು ಅದರಲ್ಲೂ ಎ ಬಿ ಪಾಟೀಲ್ ಹಿಂದೆ ನಿಲ್ಲುವುದನ್ನು ಕಂಡಾಗ ಈ ಹುಕ್ಕೇರಿ ವಿದ್ಯುತ್ ಸಂಘ ಚುನಾವಣೆಯಲ್ಲೇ ಜಾರಕಿಹೊಳಿ ಅವ್ರ ಬಣ ಗೆಲ್ತದನ, ಜೊಲ್ಲೆ ಅವ್ರ ಬಣ ಗೆಲ್ತದನ ಅನ್ನುವಂಥ ಪ್ರಶ್ನೆ ಇತ್ತೀಚೆಗೆ ಮೂಡ್ತಾ ಇದೆ. ಆದರೆ ಅದು ದಿನಕ್ಕೆ ಹೆಚ್ಚಾಗ್ತಾ ಇದ್ದಾರೆ, ಕಡಿಮೆ ಆಗ್ತಾ ಇಲ್ಲ. ಆದರೂ ಜಾರಕಿಹೊಳಿ ಸಹೋದರರು ಬಿಟ್ಟಿಲ್ಲ, ಅವರು ಹಠವಾದಿಗಳನ್ನು ಸಾಧಿಸಬೇಕಾಗಿದ್ದನ್ನು ಸಾಧಿಸೋ ದಿಶೆಯಲ್ಲಿ ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಅದಕ್ಕಾಗಿ ಅಲ್ಲೂ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಜೊತೆಗೆ ಉತ್ತರವನ್ನು ಕೇಳ್ತಾ ಇದ್ದಾರೆ, ಈಗ ಇವರು ಕೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತಿನವರೆಗೆ ಹುಕ್ಕೇರಿ ವಿದ್ಯುತ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ನಾನು ಈ ಸಂದರ್ಭದಲ್ಲಿ. ಅದು ಅವರಿಗೆ ನಮ್ಮ ಜಾರಕಿಹೊಳಿ ಸಹೋದರಿಗೆ ಗೆಲ್ಲುವುದು ಅಂದುಕೊಂಡಷ್ಟು ಸುಲಭ ಇಲ್ಲ. ಆದರೂ ಅವ್ರು ಹಠ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಎರಡೂ ಕಡೆ ಪಾರ್ಟಿಗಳು ಜೋರ್ದಾರಾಗಿದ್ದಾರೆ. ಮತ್ತು ಅದೇ ಕಾಲಕ್ಕೆ ಎ ಬಿ ಪಾಟೀಲರ ಒಂದು ವ್ಯಕ್ತಿತ್ವ ಬಗ್ಗೆ ಗೌನ ಹೇಳುವಂಥ ಅಥವಾ ಅದು ಏನು ಅವ್ರದ್ದು ಇಲ್ಲಪ್ಪ ಮೊದಲನೇ ಪ್ರಭಾವ ಇಲ್ಲ ಅನ್ನೋ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ವಾಸ್ತವಕ್ಕೆ ಹೋದಾಗ, ಅಲ್ಲಿ ಹುಕ್ಕೇರಿ ಅಂಗಳಕ್ಕೆ ಹೋದಾಗ ಸಹಜವಾಗಿ ಎ ಬಿ ಪಾಟೀಲರ ಮತ್ತು ಕತ್ತಿಯವರ ಬಣ ಬಲಿಷ್ಠ ಆಗಿದೆ. ಓಪನ್ ಆಗಿ ಹೊರಗೆ ಬಂದ ಆನೆ ಕೆರೆ ಅಂತೀವಲ್ಲ ನಾವು ಪ್ರತಿನಿಧಿ ಮಾಡುವಂಥ ಎಲ್ಲ ದೃಶ್ಯಗಳು ಕಾಣ್ತಾ ಇದ್ದವು. ಹೀಗಾಗಿ ಈ ನಮ್ಮ ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆ ನಿರ್ಣಾಯಕ ಹಂತಕ್ಕೆ ಬಂದಿರತಕ್ಕಂಥದ್ದು. ಮತ್ತು ಬೆಳಗಾವಿ ಜಿಲ್ಲೆಯ ಏನು DCC ಬ್ಯಾಂಕಿನ ಚುನಾವಣೆ ಅದಲ್ಲ ಅದ್ರ ಮೇಲೆ ನಿಶ್ಚಿತವಾಗಿ ಪ್ರಭಾವ ಮಾಡುವಂಥದ್ದಾಗ್ಯದ. ಯಾಕಪ್ಪ ಅಂತಂದ್ರೆ ಇನ್ನೊಂದು ಕಡೆ ನಿಮಗೆ ಹೇಳಿದ್ದೀನಿ, DCC ಬ್ಯಾಂಕಿನ ಸಲುವಾಗಿ ಎಲ್ಲ ಕಡೆ ಎಲ್ಲ MLAಗಳು MLCಗಳು ಎದ್ದು ನಿಲ್ತಾ ಇದ್ದಾರೆ, ನಾವು ನಮ್ಮ ಹಕ್ಕನ್ನು ಚಲಾಯಿಸ್ತೇವಪ್ಪ ಅಂತೇಳಿ. ಇದರಿಂದಾಗಿ ಒಂದು ರೀತಿ ಸಮಾನತೆಯ ಒಂದು ವಾತಾವರಣ ಕ್ರಿಯೇಟ್ ಆಗಲಿಕ್ಕೆ ಅದಕ್ಕೆ ನಿಮಗೆ ರಾಜಕಾರಣದಲ್ಲಿ ಏನೂ ಇರಲಿ. ಈಗ ನಮ್ಮ
ರಾಜಕೀಯಕ್ಕೆ ಅಂಟಿಕೊಂಡಂಥ ಶಾಪ್ ಆಗಿದೆ ಅದು, ಕೌಟುಂಬಿಕ ರಾಜಕಾರಣ. ಅದನ್ನು ಮೂಲತಃ ನಾವು ಅವತ್ತು ಕಿತ್ತಾಕಬೇಕಾಗಿತ್ತು. ಸ್ವತಃ ಅವತ್ತಿನ ಇಂದಿರಾ ಗಾಂಧಿಯವರನ್ನು ಮಾಡಿದ್ರಿಂದಾಗಿ ಅವ್ರ ಪ್ರಭಾವ ದೇವೇಗೌಡರಂತ ಮೇಲೆ, ದೇವೇಗೌಡರಂತ ನಮ್ಮ ಜಾರಕಿಹೊಳಿ ಸಹೋದರ ಇರ್ಬೋದು, ಮತ್ತೆ ಉಳಿದವ್ರು ಇರ್ಬೋದು, ಎಲ್ಲರ ಮೇಲೆ ಪ್ರಭಾವವಾಗಿ ಇವತ್ತು ಕುಟುಂಬ ರಾಜಕಾರಣ ಒಂದು ನೈತಿಕತೆ ಏನೋಪ್ಪ ಅನ್ನೋಷ್ಟು ಬಂದು ನಿಂತ್ಬಿಟ್ಟದು. ಏನೂ ಇರಲಿ, ಇದು ನಂತರ ಚರ್ಚೆ. ಬಟ್ ಈಗ ಮಾತ್ರ ಹುಕ್ಕೇರಿ ಕ್ಷೇತ್ರದಲ್ಲೇ AB ಪಾಟೀಲ್ ಮತ್ತು ಕತ್ತಿ ಗಾಳಿ ನಿಧಾನಕ್ಕೆ ಜೋರಾಗ್ತಾ ಇದೆ ಅಂತ ಅನ್ನುವಂಥ ಒಂದು ನೆಲಗಟ್ಟಿನಲ್ಲೇ ಸುದ್ದಿಗಳು ಬರ್ತಾ ಇದ್ದಾವೆ. ಇದಕ್ಕೆ ನೀವೇನು ಅಂತಿರೋ ಗೊತ್ತಿಲ್ಲ, ಬಟ್ ನಡೆದದ, ಬಟ್ ಜೋರ್ದಾರ್ ನಡೆದದ. ಕತ್ತಿ ವರ್ಸಸ್ ಜಾರಕಿಹೊಳಿ. ಇಲ್ಲೇ ಕತ್ತಿಯಿಂದ AB ಪಾಟೀಲರು, ಅಲ್ಲೇ ಜ್ವಾಲೆ, ಯಾರು ಗೆಲ್ಬೋದು ನೋಡೋರು ಕಾದ. ಆದರೆ ಇದು ಅತ್ಯಂತ ನಿರ್ಣಾಯಕ ರಿಸಲ್ಟ್ ಆಗ್ತದೆ ಅನ್ನೋದು ಎರಡು ಮಾತಿಲ್ಲ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗೆ ನೋಡಿ ವಂದನೆಗಳು.